ಬೆಳ್ಳುಳ್ಳಿದು ಒಂದು ರೆಮಿಡಿ ಕೊಡ್ತಾರೆ ಎಲ್ರಿಗೂ. ಬೆಳ್ಳುಳ್ಳಿನ ಒಂದ್ ಏಜ್ ವಯಸ್ಸಿಗೆ ತಕ್ಕನಾಗಿ ಪ್ರಮಾಣ ತಗೋಬೇಕು. ಒಂದ್ ಬೆಳ್ಳುಳ್ಳಿನ 2 ಎಸ್ಳ 3 ಎಸ್ಳ ಆತರ ಹಾಲು ಮತ್ತೆ ನೀರಲ್ಲಿ ಬೇಯಿಸಿ ಅದನ್ನ ತಿನ್ನಿಸ್ಲಿಕ್ಕೆ ಕೊಡ್ಬೇಕು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ. ಉಳಿದಿರೋ ಲಿಕ್ವಿಡ್ಗೆ 1/4 ಚಮಚ ಅರಿಶಿನ, 1/4 ಚಮಚ ಮೆಣಸು ಪುಡಿ, ಕರಿಮೆಣಸಿನ ಕಾಳಿನ ಪುಡಿ ಹಾಕಿ ಕುಡಿಸ್ಬಿಡ್ಬೇಕು. ಬೆಳೆಯೋವರೆಗೂ ಕಫ ಅವ್ರಿಗೆ ಕಟ್ಟೋದಿಲ್ಲ, ಇಮ್ಯುನಿಟಿ ಸ್ಟ್ರಾಂಗ್ ಆಗ್ಬಿಡುತ್ತೆ ಅವ್ರಿಗೆ. ಸೊ ಹಾಗಿರುವಾಗ ನಾವಿಲ್ಲಿ ಪೇರೆಂಟ್ಸ್ ಆಗಿ ಮಾಡುವಂತಹ ಕಾಮನ್ ಮಿಸ್ಟೇಕ್ ಏನು ಅಂದ್ರೆ ಅಲ್ಲೇ ತಡೆಗಟ್ಬಿಡೋದು ಕಾಯಿಲೆಗಳನ್ನ. ಎಷ್ಟು ನಾವು ತಡೆಗಟ್ತೀವೋ ಇನ್ನು ಕೆಲವೇ ತಿಂಗಳಲ್ಲಿ, ಈಗ ಕಫ ಅಲ್ಲೇ ಇತ್ತು, ಮಗು ಏನ್ ಮಾಡುದು, ಐಸ್ ಕ್ರೀಮ್ ತಿಂತು, ಐಸ್ ಕ್ರೀಮ್ ನ ಬ್ಲೇಮ್ ಮಾಡೋದು. ಆ ಐಸ್ ಕ್ರೀಮ್ ಇಂದಾಗೆ ನಿನಗೆ ಶೀತ ಬಂತು ಅಂತ. ಐಸ್ ಕ್ರೀಮ್ ಇಂದಾಗಿ ಹೇಗ್ ಶೀತ ಬರ್ತದೆ? ಕೋಲ್ಡ್ನೆಸ್ ಜಾಸ್ತಿ ಆಗ್ತದೆ ಲಂಗ್ಸ್ ಅಲ್ಲಿ. ಸೊ ಕೋಲ್ಡ್ನೆಸ್ ಜಾಸ್ತಿ ಆದಾಗ ಒಳಗಡೆ ಇರೋ ಕಫನ ದೇಹ ಹೊರಗಡೆ ತರ್ಲಿಕ್ಕೆ ಪ್ರಯತ್ನ ಪಡ್ತದೆ. ಹೊರಗಡೆ ಬಂದು ಕ್ಲೀನ್ ಆಗಿ ಕ್ಲಿಯರ್ ಆಗ್ಬಿಡ್ಬೇಕು.